ಸೊ ಗುಡ್ ಮಾರ್ನಿಂಗ್ ಆಲ್. ಇವತ್ತು ವೆಜ್ ಬರ್ಗರ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನು ವೆಜ್ ಬರ್ಗರ್ ಮಾಡೋದಕ್ಕೆ ಏನೇನು ರೆಸಿಪೀಸ್ ಬೇಕು ಇಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಸೊ ಒಂದರಷ್ಟು ಕುಕುಂಬರನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಇದು ಲೆಟ್ಯೂಸ್ ಅಂತ, ಇದು ಇಲ್ಲದೆ ಇದ್ರೂ ಪರವಾಗಿಲ್ಲ. ಇದು ಬಂದುಬಿಟ್ಟು ಬೇಬಿ ಸ್ಪಿನಾಚ್ ಅಂತ. ನೆಕ್ಸ್ಟ್ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು 2 ಬನ್ಗೆ ಮಾಡ್ತಾಯಿದ್ದೀನಿ. ಸೊ 2 ಬನ್ನನ್ನು ತೊಗೊಂಡಿದ್ದೀನಿ. ಒಂದು 2 ಸ್ಪೂನ್ ಆಫ್ ಚಿಲ್ಲಿ ಪೌಡರು, 1 ಸ್ಪೂನ್ ಆಫ್ ಜೀರಾ ಪೌಡರ್, 1 ಸ್ಪೂನ್ ಆಫ್ ಕೊರಿಯಾಂಡರ್ ಪೌಡರ್ ಅಂದರೆ ಕೊತ್ತಂಬರಿ ಪುಡಿ, 1.5 ಸ್ಪೂನ್ ಆಫ್ ಸಾಲ್ಟ್, ಉಪ್ಪು ತೊಗೊಂಡಿದ್ದೀನಿ. ಓಕೆ, ಇವಾಗ ಒಂದು ಸ್ವಲ್ಪ ಒಟಾಣಿನ ತೊಗೊಂಡಿದ್ದೀನಿ. ಒಂದು 1/4 ಆಗುವಷ್ಟು ಒಟಾಣಿ ತೊಗೊಂಡಿದ್ದೀನಿ. ನಿಮ್ಗೆ ಇಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಇದು ಗಜ್ಜರಿ ಕ್ಯಾರೆಟನ್ನು ಗ್ರೇಟ್ ಮಾಡಿಕೊಂಡು ತುರಿದು ಅದರಲ್ಲಿರೋ ಒಂದು ಸ್ವಲ್ಪ ನೀರಿನ ಅಂಶನ ತೆಗೆದಿಟ್ಕೊಂಡಿದ್ದೀನಿ. ಇದು ಬಾಯ್ಲ್ ಮಾಡ್ತಕ್ಕಂಥ ಪೊಟ್ಯಾಟೊ. ಇದು ಒಂದು ಹಾಫ್ ಬೌಲ್ ಆಗುವಷ್ಟು ಏನು ಅಂದರೆ ಕಡಲೆ ಹಿಟ್ಟು. ಓಕೆ, ಸೊ ಇವಾಗ ನಾವು ಫಸ್ಟ್ ಈ ಬರ್ಗರಲ್ಲಿ ಪ್ಯಾಟೀಸ್ ಅಂತ ಮಾಡ್ಕೊಳ್ತೀವಿ. ಆ ಪ್ಯಾಟೀಸನ್ನು ಯಾವ ರೀತಿ ಮಾಡ್ಕೊಳ್ಳೋದನ್ನ ಅಂತ ಇವಾಗ ನೋಡೋಣ. ಮೊದಲಿಗೆ ನಾನು ಈ ಬಾಯ್ಲ್ಡ್ ಪೊಟ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಈ ಬಾಯ್ಲ್ಡ್ ಪೊಟ್ಯಾಟೊ ಜೊತೆಗೆ ಈ ಬಟಾಣಿಯ ಏನಿದೆಯಲ್ಲ ಇದನ್ನು ಹಾಕ್ಕೊಳ್ತೀನಿ. ಇದನ್ನ ಹಾಕ್ಕೊಂಡು ಇವಾಗ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ. ಇವಾಗ ಸ್ಮ್ಯಾಶ್ ಮಾಡಿರೋ ಪೊಟ್ಯಾಟೊಗೆ ಇವಾಗ ನಾನು ಕ್ಯಾರೆಟನ್ನು ಹಾಕ್ಕೊಳ್ತೀನಿ. ಓಕೆ, ಇದಕ್ಕೇನೆ ನಾನು ಇವಾಗ ಎಲ್ಲ ಗರಂ ಮಸಾಲನ್ನು ಹಾಕ್ಕೊಳ್ತೀನಿ. ಇವಾಗ ವಿ ವಿಲ್ ಗಿವ್ ಅ ಗುಡ್ ಮಿಕ್ಸ್ಚರ್. ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಇಲ್ಲಿರ್ತಕ್ಕಂಥ ಕಡ್ಲಿ ಹಿಟ್ಟನ್ನು ಮಾಡಿಕೊಂಡು ಸೊ ಪ್ಯಾಟೀಸನ್ನು ರೆಡಿ ಮಾಡ್ಕೊಳ್ಳೋಣ. ಓಕೆ, ಸೊ ಇದಕ್ಕೆ ಇವಾಗ ನಾನು ಬೇಕಾದಷ್ಟು ಕಡ್ಲಿ ಹಿಟ್ಟನ್ನು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡ್ಲಿ ಹಿಟ್ಟು ಯಾಕಪ್ಪ ಅಂತಂದರೆ ಈ ಪ್ಯಾಟೀಸ್ಗೆ ಕ್ರಿಸ್ಪಿನೆಸ್ ಕೊಡುತ್ತೆ ಮತ್ತು ನಮ್ಮ ಪ್ಯಾಟೀಸ್ ಎಲ್ಲ ನೀಟಾಗಿ ಸ್ಮೂತಾಗಿರುತ್ತೆ. ಸೊ ಒಂದು ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾವು ಇದನ್ನ ಬಾಲ್ ಮಾಡ್ಕೊಳ್ಳೋಣ. ಈ ಥರ ಬಾಲ್ ಮಾಡಿಕೊಂಡು ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊತೀನಿ. ಓಕೆ, ಇವಾಗ ಇದರಿಂದ ನಾವು ಇದನ್ನು ಈ ಥರ ತಟ್ಬಿಟ್ಟು ಈ ಥರ ಪ್ಯಾಟಿ ಮಾಡ್ಕೊಳ್ಳೋಣ. ಓಕೆ, ಸೊ ಈ ಥರ ಪ್ಯಾಟಿ ಮಾಡಿಕೊಂಡು ಪ್ಯಾಟೀಸನ್ನು ರೆಡಿ ಮಾಡಿಕೊಂಡು ಆಮೇಲೆ ಇದನ್ನ ಬೇಯಿಸ್ಕೊಳ್ಳೋಣ. ನೀವು ನೋಡ್ಬೋದು ನಾನೊಂದು 4 ಪ್ಯಾಟೀಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನು ಈ ಸೆಸಮೆ ಸೀಡ್ಸ್ ಅಂದರೆ ಈ ಬಿಳಿಯ ಒಂದು ಎಳ್ಳು ಏನಿದೆಯಾ 2 ಬದಿಗೂ ನಾನು ಈ ಎಳ್ಳನ್ನು ಹಚ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ತಿನ್ನಬೇಕಾದ್ರೆ ತುಂಬಾ ಟೇಸ್ಟಿಯಾಗಿ ಕೊಡುತ್ತೆ. ಸೊ ಅದೇ ರೀತಿ ನಾನು ಇವಾಗ ಪ್ಯಾನನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಒಂದು ಹಾಫ್ ಸ್ಪೂನ್ ಆಫ್ ಆಯಿಲನ್ನು ಹಾಕಿಬಿಟ್ಟು ಇದನ್ನೆಲ್ಲ ಸ್ಪ್ರೆಡ್ ಮಾಡಿದ್ದೀನಿ. ಇವಾಗ ಈ ಒಂದು ಪ್ಯಾಟೀಸನ್ನು ಒಂದೊಂದಾಗಿ ಇದರಲ್ಲಿ ಹಾಕಿಬಿಟ್ಟು ಬೇಕ್ ಮಾಡೋಣ. ಇದನ್ನು ಪ್ಯಾನಲ್ಲಿ ಹಾಕಿದ್ದೀನಿ. ಸೊ ಪ್ಯಾನನ್ನು ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಡ್ತೀನಿ, ಲೋ ಮೀಡಿಯಮ್ ಫ್ಲೇಮಲ್ಲಿ. ಸೊ ನಿಮಗೆ ಒಂದು ಸ್ವಲ್ಪ ಈ ರೀತಿ ಆಯಿಲಿಂದ ಟ್ಯಾಪ್ ಮಾಡಿ ಸೊ ಇವಾಗ ಇದನ್ನು ಒಂದು 5 ಮಿನಿಟ್ಸ್ವರೆಗೂ ಇದನ್ನು ಮುಚ್ಚಿಬಿಟ್ಟು ಕುಕ್ ಮಾಡೋಣ. ಸೊ ದ್ಯಾಟ್ ಇದು ಚೆನ್ನಾಗಿ ಬೇಕಾಗುತ್ತೆ. ಆಮೇಲೆ ಇದನ್ನು ಫ್ಲಿಪ್ ಮಾಡಿ ಮತ್ತೆ ಇನ್ನೊಂದು ಕಡೆಗೆ ಬೇಕ್ ಮಾಡ್ಕೊಳ್ಳೋಣ. ಸೊ ಇವಾಗ ನೀವು ನೋಡ್ಬೋದು ಇದು ಕೆಳಗಡೆ ಬೇಕಾಗಿರೋ ಸ್ಮೆಲ್ ಬರ್ತಾ ಇದೆ. ಇದನ್ನು ನಾವಿವಾಗ ಫ್ಲಿಪ್ ಮಾಡಿದ್ದೀನಿ. ಸೊ ಇವಾಗ ನೋಡ್ಬೋದು ಇದನ್ನು ಒಂದು ಫ್ಲಿಪ್ ಮಾಡಿದ್ದೀನಿ. ಈ ಥರ ಇದನ್ನ ಅಷ್ಟು ಒಂದು ಫ್ಲಿಪ್ ಮಾಡಿ ಮತ್ತೆ ಇದನ್ನು ಒಂದು 5 ಮಿನಿಟ್ಸ್ ಅಷ್ಟು ಬೇಕ್ ಮಾಡೋಣ. ಈ ಫ್ಲಿಪ್ ಮಾಡಿರೋದ್ರ ಮೇಲೆ ಒಂದು ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇವಾಗ ಇದ್ರ ಮೇಲೆ ಸ್ವಲ್ಪ
ಆಯಿಲ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಪ್ಯಾಟೀಸ್ ರೆಡಿ ಆಗಿದೆ. ಸೊ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಇವಾಗ ನಾವು ಬ್ರೆಡ್ಡನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಅದೇ ಪ್ಯಾನಿಗೆ ಹಾಕಿಬಿಟ್ಟು ಸೊ ಒಂದು ಸ್ವಲ್ಪ ಇವಾಗ ಬಟರ್ ಹಾಕಿದ್ದೀನಿ. ಸೊ ಇದೇ ಬಟರ್ ಹಾಕಿರೋ ಪ್ಯಾನಲ್ಲಿ ಇವಾಗ ಬ್ರೆಡ್ಡನ್ನು ಒಂಚೂರು ರೋಸ್ಟ್ ಮಾಡ್ಕೊತೀನಿ. ಸೊ ಇನ್ನರ್ ಸೈಡ್ ಅಷ್ಟೇ ರೋಸ್ಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಬ್ರೆಡ್ ರೋಸ್ಟ್ ಆಗಿದೆ. ಇದ್ರ ಮೇಲೆ ನಾನು ಪ್ಯಾಟೀಸನ್ನು ಇಡ್ತಾ ಇದ್ದೀನಿ. ಹಾಗೆ ಕುಕುಂಬರನ್ನು ಕೂಡ ಇಡ್ತಾ ಇದ್ದೀನಿ. ನಾನು ಇಲ್ಲಿ ಚೀಸ್ ಸ್ಲೈಸನ್ನು ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು. ನಿಮ್ಮ ಕಡೆ ಇದ್ದರೆ ಇದನ್ನ ಇಟ್ಕೊಳ್ಳಿ, ಇರಲಿಲ್ಲ ಅಂದರೆ ಪರವಾಗಿಲ್ಲ. ಇವಾಗ ಮೇಲೆ ಟೊಮ್ಯಾಟೊ ಇಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಲೆಟ್ಯೂಸನ್ನು ಕಟ್ ಮಾಡಿಕೊಂಡಿದ್ದೀನಿ. ಇವಾಗ ಲೆಟ್ಯೂಸ್ ಇಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಿಮ್ಮ ಬರ್ಗರ್ ರೆಡಿ. ನೀವು ಬೇಕಿದ್ದರೆ ಇದಕ್ಕೆ ಆನಿಯನನ್ನು ಹಾಕೋಬೋದು. ಇನ್ನೊಂದಕ್ಕೆ ನಾನು ಈ ಬೇಬಿ ಸ್ಪಿನಾಚ್ ಹಾಕೊಳ್ತಾ ಇದ್ದೀನಿ, ಅಂದರೆ ಪಾಲಕ್ಕು. ಇದು ಕೂಡ ಆಪ್ಷನಲ್ಲು. ಪ್ಯಾಟೀಸ್, ಲೆಟ್ಯೂಸ್, cucumber and tomato. Cheese and onion. So here goes your burger ready.